ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೆಹಂದಿ ಬೈ ತಂಜಲಿ ಲಾಗ್. ಐ ಆಮ್ ವೆರಿ ಸಾರಿ. ಯಾಕೆ ಅಂದರೆ ನಾನು ಈಗ ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅದನ್ನು ನಾನು ಡೇ ಒನ್ನಲ್ಲೇ ಮಾಡಬೇಕಾಯ್ತು. ಬೈ ಮಿಸ್ಟೇಕ್ ಆಗಿ ಇವಾಗ ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಆ ವಿಡಿಯೋ ಅಂತಂದರೆ ನಾವು ಪ್ರಾಕ್ಟೀಸ್ ಮಾಡೋದಕ್ಕೂ ಮುಂಚೆನೇ ಒಂದು ಪ್ರಿಪ್ರೇಷನ್ ಮಾಡ್ಕೋಬೇಕು. ಆ ಪ್ರಿಪ್ರೇಷನ್ ಏನು ಅಂತಂದರೆ ಹೆನ್ನ ಪ್ರಿಪೇರ್ ಮಾಡ್ಕೋಬೇಕು, ದೆನ್ ಕೋನ್ ರೆಡಿ ಮಾಡ್ಕೋಬೇಕು, ದೆನ್ ನೆಕ್ಸ್ಟ್ ನಾವು ಪ್ರಾಕ್ಟೀಸ್ ಶುರು ಮಾಡಬೇಕು. ನಾನಿವಾಗ ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂತಂದರೆ ಹೆನ್ನ ಮಿಕ್ಸಿಂಗ್ ಯಾವ ಥರ ಮಾಡಬೇಕು, ಪ್ರಿಪೇರ್ ಯಾವ ಥರ ಮಾಡಬೇಕು, ದೆನ್ ಆಫ್ಟರ್ ದಟ್ ಪ್ರಾಕ್ಟೀಸ್ ಯಾವ ಥರ, ಮತ್ತು ಇದು ಪ್ರಿಪೇರ್ ಮಾಡೋದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು. ನಿಮ್ಮ ತಲೆಯಲ್ಲಿ ಒಂದು ಐಡಿಯಾ ಇರುತ್ತೆ, ಏನು ಮೆಹಂದಿ ಬರೆಯೋದಕ್ಕೆ ಜಸ್ಟ್ ಕೋನ್ ಇದ್ದರೆ ಸಾಕು, ಆ್ಯಂಡ್ ದೆನ್ ಹೊರಗಡೆ ಸಿಗುವಂಥ ಕೋನ್ ಅಂತ ಅಂದ್ಕೊಳ್ತೀರ. ಅದು ತಪ್ಪು. ನಾವು ಮಾಡೋದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಕೋನ್, ನೋ ಕೆಮಿಕಲ್ ಕೋನ್. ನೀವು ಗೂಗಲಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡಿದ್ರೆ ಕೆಮಿಕಲ್ ಕೋನ್ ಎಫೆಕ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲರೂ ಆರ್ಗ್ಯಾನಿಕ್ ಕೋನ್ ಕಡೆ ಹೋಗಿ ಸ್ಕಿನ್ ಸೇಫಾಗಿರೋ ಥರ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಲೆಟ್ ಗೆಟ್ ಸ್ಟಾರ್ಟ್. ನಾನು ಫಸ್ಟು ಇದನ್ನು ತೊಗೊಂಡಿದ್ದೀನಿ. ಇದೇನು ಅಂತಂದರೆ ಮೆಷರಿಂಗ್ ಮಾಡುವಂಥ ಮೆಷಿನ್. ಓಕೆ, ನೆಕ್ಸ್ಟ್ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಸ್ಪ್ಯಾಚುಲನ ತೊಗೊಂಡಿದ್ದೀನಿ. ಆಮೇಲೆ ಒಂದು ಎನ್ನ ಪೌಡರ್ ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ಟಾಕಿಂಗ್ಸ್ನ ತೊಗೊಂಡಿದ್ದೀನಿ. ಆಮೇಲೆ ಒಂದು ಪೈಪಿಂಗ್ ಬ್ಯಾಗ್ನ ತೊಗೊಂಡಿದ್ದೀನಿ. ಆಮೇಲೆ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ. ಇದು ಇಲ್ಲಿ ಸ್ವಲ್ಪ ಹೊಡೆದೋಗಿದೆ, ಪ್ಲೀಸ್ ಡೋಂಟ್ ಮೈಂಡ್. ಇದಿಷ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ಇನ್ನೊಂದೇನು ಅಂತಂದರೆ ಪ್ರೀ ಕಟ್ ಶೀಟ್. ಇದನ್ನು ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೇನಾದರೂ ಕಟ್ಟಿಂಗ್ ಯಾವ ಥರ ಮಾಡಬೇಕು, ಅದ್ರ ಸೈಜ್ ಏನೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮ್ಗೆ ಅದನ್ನು ರಿಪ್ಲೈ ಖಂಡಿತ ಮಾಡ್ತೀನಿ. ಅದಾದಮೇಲೆ ಇನ್ನೇನು, ಆಮೇಲೆ ಇದು ಡಿಸ್ಪೆನ್ಸರ್. ನಾವಿಲ್ಲಿ ಪ್ಲಾಸ್ಟರ್ನ ಹಾಕಬೇಕು, ಇನ್ನೂ ಹಾಕಿಲ್ಲ, ಹಾಕಿ ತೋರಿಸ್ತೀನಿ ಯಾವ ಥರ ಅಂತ. ಆಮೇಲೆ ನಾನು ಇಲ್ಲಿ ಸ್ವಲ್ಪ ಶುಗರ್ನ ತೊಗೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಅದಾದಮೇಲೆ ನಾನು ಒಂದೇ ಗ್ಲಾಸಲ್ಲಿ ನೀರನ್ನ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ಥರ ಮೆಷರ್ಮೆಂಟ್ ಇಲ್ಲ. ಅದಕ್ಕೆ ರಿಕ್ವೈರ್ಮೆಂಟ್, ಮಿಕ್ಸಿಂಗಿಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟನ್ನು ಹಾಕಬೇಕಾಗುತ್ತೆ. ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಈ ಮೆಷರಿಂಗ್ ಮಿಷಿನ್ನ ಇಡ್ತಾಯಿದ್ದೀನಿ. ಇದನ್ನು ಇಟ್ಟು ಏನು ಮಾಡಬೇಕು ಅಂದರೆ ಇಲ್ಲಿ ಆನ್ ಆ್ಯಂಡ್ ಆಫ್ ಅಂತ ಒಂದಿದೆ, ಮೋಡ್ ಅಂತ ಒಂದಿದೆ, ಟೇರ್ ಅಂತ ಒಂದಿದೆ. ನಾನು ಇದನ್ನು ಆನ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ನಿಮಗೆ ಆನ್ ಆಗಿರೋದು ಕಾಣಿಸ್ತಾ ಇದೆ. ದೆನ್ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಬೌಲ್ನ ಇಲ್ಲಿ ಪ್ಲೇಸ್ ಮಾಡ್ತೀನಿ. ನಿಮ್ಗೆ ಏನು ಕನ್ವೀನಿಯಂಟ್ ಆಗ್ತದೆ ಅನ್ಸುತ್ತೆ ನಾನು ಹಿಂಗೆ ಇಡ್ತೀನಿ. ಇವಾಗ ಇಲ್ಲೇನಾಗ್ತದೆ ಅಂದರೆ 2.2 ಗ್ರಾಮ್ ಇದೆ ಅಂತ ತೋರಿಸ್ತದೆ. ಇದೇನಿದ್ರು ಬೌಲ್ ಮೆಷರ್ಮೆಂಟ್ ಇದು. ಇವಾಗ ನಾವು ಏನು ಮಾಡಬೇಕು, ಅದನ್ನು ಈ ಬೌಲ್ ಮೆಷರ್ ಇದೆ ನಾವು ಅದನ್ನ ಝೀರೋ ಮಾಡ್ಕೋಬೇಕು. ಬಟ್ ಇಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಆಪ್ಷನ್ ಇಲ್ಲ. ನಾವು ಅವಾಗ ಏನು ಮಾಡಬೇಕು, ಟೇರ್ ಮಾಡಬೇಕು. ಟೇರ್ ಮಾಡಿದಾಗ ಇಲ್ಲಿ 0.0 ಅಂತ ಕಾಣ್ತಿದೆ. ಇವಾಗ ಬೌಲ್ ಮೆಷರ್ಮೆಂಟ್ ಹೋಗಿದೆ. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಇದಕ್ಕೆ ನಾವು ಎನ್ನ ಪೌಡರನ್ನು ಹಾಕಬೇಕು. ನಾನಿಲ್ಲಿ ಇದಕ್ಕೆ ಎನ್ನ ಪೌಡರ್ನ ಹಾಕಿದ್ದೀನಿ. ಅದು ಎಷ್ಟಿದೆ ಅಂದರೆ 0.3 ಇದೆ. ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ, ಬಿಕಾಸ್ ಆಲ್ರೆಡಿ ನನ್ನ ಹತ್ರ ಕೋನ್ ಇದೆ.
ಸೊ ಅದರಿಂದ ನಿಮಗೆ ಯಾವ ಥರ ಮಿಕ್ಸ್ ಮಾಡಬೇಕು ಅಂತ ತೋರಿಸೋದಕ್ಕೋಸ್ಕರ ನಾನು ಇದನ್ನ ಹಾಕಿದ್ದೀನಿ. ಇವಾಗ 3 ಇದೆ. ಸೊ ನಾವು ಶುಗರ್ನ ಆ್ಯಡ್ ಮಾಡಬೇಕು ಇವಾಗ. ಸೊ ಶುಗರ್ನ ನೆಕ್ಸ್ಟ್ ಆ್ಯಡ್ ಮಾಡಿದರೆ ಈ 3 ಇರೋದು ಡಬಲ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ದೆನ್ ಮತ್ತೆ ನಾವು ಟೇರ್ ಮಾಡಬೇಕು. ಸೊ ಅವಾಗ ಅದು ಮತ್ತೆ 0 ಆಗುತ್ತೆ. ದೆನ್ ಇವಾಗ ನಾವು ಶುಗರ್ನ ಜಸ್ಟ್ 1% ಅಷ್ಟು ಮಾತ್ರ ಹಾಕಬೇಕು, ನೋಡ್ಕೊಂಡು ಹಾಕಬೇಕು. ಸ್ವಲ್ಪ ಇದಾದರೂ ಜಾಸ್ತಿ ಆಗೋಗ್ಬಿಡುತ್ತೆ, ಅಬ್ಸರ್ವ್ ಮಾಡ್ತಾಯಿರಿ. ಇವಾಗ ಇದು 1 ಆಗಿದೆ. ಸೊ ನಾನಿವಾಗ ಇದನ್ನು ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿ ಈ ಮಿಷಿನ್ ಏನಿದೆ ಇದನ್ನು ತೆಗೆದುಬಿಡ್ತೀನಿ. ಸೊ ನಂದು ಮೆಜರ್ಮೆಂಟು ಮುಗೀತು. ಸೊ ನೀವು ಕೇಳ್ಬೋದು ಯಾಕೆ ಇಲ್ಲಿ ಆಯಿಲ್ ಹಾಕಿಲ್ಲ ಅಂದರೆ ಆಗ್ತಿಲ್ಲ ನೀವು ಅಂತ ಕೇಳಿದರೆ, ಸೊ ಇದು ಪ್ರಾಕ್ಟೀಸ್ ಕೋಲ್. ಸೊ ಅದರಿಂದ ನಾನು ಯಾವುದೇ ರೀತಿ ಆಯಿಲ್ನ ಅಪ್ಲೈ ಮಾಡ್ತಾಯಿಲ್ಲ. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇದೆರಡನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ನಾನು ಮಿಕ್ಸ್ ಮಾಡಾದಮೇಲೆ ಸೊ ಅವಾಗೆ ತೋರಿಸೋದ್ನಲ್ಲ ವಾಟರ್ ಸ್ವಲ್ಪ ಹಾಕೋಬೇಕು. ಸೊ ತುಂಬ ನೀರು ಹಾಕ್ಬಿಟ್ರೆ ಕೋನ್ ರೆಡಿ ಮಾಡೋಕ್ಕೆ ಆಗಲ್ಲ. ಸೊ ಇದು ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಅಂತಂದರೆ ಪೊಟ್ಯಾಟೊ ಸ್ಮ್ಯಾಶ್ ಮಾಡ್ತೀವಲ್ಲ, ಸೊ ಆ ಕನ್ಸಿಸ್ಟೆನ್ಸಿಗೆ ಇರಬೇಕು. ಸೊ ನಾನಿವಾಗ ಹಾಕಿರೋ ನೀರು ಸಾಕಾಗ್ತಿಲ್ಲ. ಸೊ ಅದರಿಂದ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಒಂದೇ ಸಲ ನಾವು ಎತ್ತಾಕ್ಬಿಟ್ರೆ ಹೋಯ್ತು, ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಸೊ ಆ ಪೇಸ್ಟಲ್ಲಿ ಇವಾಗ ನಾನು ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ, ಓಕೆ, ನೋ ಪ್ರಾಬ್ಲಮ್. ಬಟ್ ನೀವು ಒಂದು ದೊಡ್ಡ ಇದ್ರಲ್ಲಿ ಮಾಡ್ತಾಯಿದ್ದೀರಾ, ಲಾರ್ಜ್ ಅಮೌಂಟಲ್ಲಿ ಮಾಡ್ತಾಯಿದ್ದೀರಾ ಅಂತಂದರೆ ಸೊ ಅದು ಹೋಗ್ಬಿಡುತ್ತೆ. ಸೊ ಈಗ ಮಿಕ್ಸ್ ಮಾಡೋದು ಅಷ್ಟೇ, ಏನು ಸ್ವಲ್ಪ ತೆಕ್ಕಿದೆ, ಇನ್ನು ಸ್ವಲ್ಪ ಓಕೆ. ಇವಾಗ ಮತ್ತೆ ತಿರ್ಗಿ ಅದನ್ನ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಸೊ ನಾನಿವಾಗ ಮಿಕ್ಸ್ ಮಾಡಿದ್ದೀನಿ. ಸೊ ಕಾಣಿಸ್ತಾ ಇದೆಯಾ ಈ ಕನ್ಸಿಸ್ಟೆನ್ಸಿ? ಸೊ ನೀವು ಇವಾಗೆ ಫುಲ್ಲು ಮಿಕ್ಸ್ ಮಾಡಿಬಿಟ್ರೆ ಅದು ಕ್ಲೀನಾಗಿ ಇದಾಗಲ್ಲ. ಸೊ ಇವಾಗ ಎಲ್ಲರನ್ನು ಕ್ಲೀನಾಗಿ ತೊಗೋಬೇಕಿದ್ರೆ ಏನೇನು ಮಿಕ್ಸ್ ಮಾಡಿದ್ದೀವಿ ಅದನ್ನೆಲ್ಲ ಕ್ಲೀನಾಗಿ ಒಂದು ಕಡೆ ಹಾಕ್ಕೋಬೇಕು. ಸೊ ಒಂದು ಕಡೆ ಈ ಥರ ನೀಟಾಗಿ ಹಾಕಬೇಕು. ಫುಲ್ ಏನೇನಿದೆ ಅದನ್ನೆಲ್ಲ ತಗೊಳ್ಳಿ. ಫುಲ್ ಆ ಕಡೆ ಈ ಕಡೆ ಎಲ್ಲ ಗಲೀಜು ಆಗೋ ಥರ ಮಾಡಬೇಡಿ. ಸೊ ನೀವು ಲಾರ್ಜ್ ಅಮೌಂಟಲ್ಲಿ ಮಾಡ್ತಾಯಿದ್ದೀರಾ ಅಂದರೆ ಬೆಟರ್ ಕಿಚನಲ್ಲಿ ಗ್ರೈಂಡಿಂಗ್ ಯೂಸ್ ಮಾಡ್ತಾರಲ್ಲ, ಸೊ ಕೇಕ್ ಬೇಕಿಂಗಲ್ಲೆಲ್ಲ, ಸೊ ನೀವು ಅದನ್ನು ಯೂಸ್ ಮಾಡಿದ್ರೆ ತುಂಬ ಸ್ಮೂತಾಗಿ ಬರುತ್ತೆ. ಸೊ ನಾನು ಇವಾಗ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಇದೆಲ್ಲ ಸೈಡಲ್ಲಿ ಏನಿದೆ ಅದೆಲ್ಲ ತೊಗೊಬಿಡಿ. ಸೊ ಅದೆಲ್ಲ ಕ್ಲೀನಾಗಿ ಕಾಣಿಸಲ್ಲ. ಸೊ ನಾನಿವಾಗ ಅದನ್ನೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಏನು ಮಾಡಬೇಕು ಅಂತಂದರೆ, ಸೊ ಇವಾಗ ನಾವು ಇದನ್ನ ಮಿಕ್ಸ್ ಮಾಡಿದ್ಮೇಲೆ ನಾವು ಡೈರಿ ಲೀಸ್ಗೆ ಇಡಬೇಕು. ಸೊ ಡೈರಿ ಲೀಸ್ಗೆ ಇಡೋದಕ್ಕೆ ಮುಂಚೆ ಒಂದು ಸ್ವಲ್ಪ ನೀರು ತೊಗೊಂಡು ಅದ್ರ ಮೇಲೆಲ್ಲ ಹಾಕಬೇಕು. ಯಾಕೆ ಹಾಕಬೇಕು ಅಂದರೆ ಅದು ಡ್ರೈ ಆಗಬಾರ್ದು ಅಂತ ನಾವು ಹಾಕಿ ಇಡಬೇಕು. ಸೊ ಇವಾಗ ಇದನ್ನು ಆದಮೇಲೆ ಏನು ಮಾಡಬೇಕು ಅಂದರೆ ಮೇಲೆ ಒಂದು ಕ್ಲೋಸ್ ಮಾಡಬೇಕು. ಸೊ ಪ್ಲೇಟ್ ಆದರೂ ಕ್ಲೋಸ್ ಮಾಡಿ, ಆರ್ ಅದು ಫ್ರೂಟ್ ರ್ಯಾಪಿಂಗ್ ಬರುತ್ತಲ್ಲ, ಸೊ ಅದನ್ನಾದರೂ ಹಾಕಿ ಎಷ್ಟು ಟೈಮ್ ಇಡಬೇಕು ಅಂದರೆ ಓವರ್ ನೈಟ್ 6 to 7 hours ಇದನ್ನು ಇಡಬೇಕಾಗತ್ತೆ. ಇದನ್ನು ಎಲ್ಲಿ ಇಡಬೇಕು ಅನ್ನೋ ಐಡಿಯಾ ಯಾರಿಗಾದರೂ ಇದ್ದರೆ ಕಮೆಂಟ್ ಮಾಡಿ. ಸೊ ಯಾರು ಕಮೆಂಟ್ ಮಾಡ್ತಾರೆ ನೋಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಎಲ್ಲಿ ಇಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನಾನು ಇವಾಗ ಓವರ್ ನೈಟ್ ಇಟ್ಟು ತೆಗ್ದಿದ್ದೀನಿ. ಸೊ ಐ ಆಮ್ ವೆರಿ ಸಾರಿ, ನಾನು ಅದು ಯಾವ ಕಲರ್ ಇತ್ತು ಅಂತ ತೋರಿಸೋದೇ ಮರ್ತೋಗ್ಬಿಟ್ಟೆ. ಸೊ ಇವಾಗ ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಅದೇನಿದೆ ಗಂಟೇನಿದೆ ಕಾಣಿಸ್ತಾ ಇದೆಯಾ? ಸೊ ಅದೆಲ್ಲನೂ ಫುಲ್ ಕಂಪ್ಲೀಟಾಗಿ ಹೋಗಬೇಕು. ಆ ಥರ ನೀವು
ಮಿಕ್ಸ್ ಮಾಡಬೇಕು. ಸೊ ನಾವು ನೆನ್ನೆ ಏನು ಹಾಕಿರ್ತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂತೂ ಆಗಿರುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಸೊ ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಕಾಣಿಸ್ತಾ ಇದೆಯಾ? ಇದೇನಿದೆ ಇದೆಲ್ಲನೂ ಹೋಗಬೇಕು. ಸೊ ಇಲ್ಲಿ ಗಂಟು ಥರ ಏನಿದೆ ಅದೆಲ್ಲನೂ ಕಂಪ್ಲೀಟಾಗಿ ಹೋಗಬೇಕು. ಸೊ ಆಮೇಲೆ ಏನು ಅಂತಂದರೆ ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ನನಗಿನ್ನೊಂದು ಚೂರು ನೀರು ಬೇಕಿದೆ, ಸೊ ಅದರಿಂದ ಒಂಚೂರು ಹಾಕ್ಕೊಂಡಿದ್ದೀನಿ. ದೆನ್ ಮತ್ತೆ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೀವು ಕಿಚನ್ನಲ್ಲಿ ಯೂಸ್ ಕೇಕ್ ಬೇಕಿಂಗಿಗೆ ಯೂಸ್ ಮಾಡೋದ್ರಲ್ಲಿ ಮಾಡಿದ್ರೆ ನಿಮಗಿನ್ನೂ ತುಂಬ ಬೇಗ ಆಗುತ್ತೆ ಮತ್ತು ಇನ್ನೂ ತುಂಬ ಕ್ಲಾರಿಟಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಪೇಸ್ಟ್ ರೆಡಿ ಆಗಿದೆ. ಸೊ ನೋಡಿ ಫ್ಲೋ ಯಾವ ಥರ ಹೋಗ್ತಿದೆ ಅಂತ. ಸೊ ನೀವು ಫ್ಲೋ ಏನಾದರೂ ನೋಡಿದಾಗಲೇ ಒಂದು ಸೆಕೆಂಡ್ ಅದು ಫ್ಲೋ ಯಾವ ಥರ ಬರುತ್ತೆ ತೋರಿಸ್ತೀನಿ. ಸೊ ನಿಮಗೆ ಈ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇವಾಗ ಇಷ್ಟಿದೆ. ಸೊ ಇದನ್ನು ನೆಕ್ಸ್ಟ್ ಏನು ಮಾಡಬೇಕು, ಯಾವ ಥರ ಪೋರ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ಆಗಿರೋದನ್ನು ಸೈಡಿಗೆ ಇಟ್ಕೊಳ್ಳಿ. ದೆನ್ ಒಂದು ಗ್ಲಾಸ್ ಇಟ್ಕೊಳ್ಳಿ. ಸೊ ಕನ್ಸಿಸ್ಟೆನ್ಸಿ ಮೇಲೆ ಯಾವ ಥರ ಇಟ್ಕೋಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಸೊ ಇವಾಗ ಇದು ಪೈಪಿಂಗ್ ಬ್ಯಾಗ್. ಸೊ ಇದೇನಿದೆ ಇದನ್ನು ಈ ಥರ ಇದ್ರೊಳಗಡೆ ಇನ್ಸರ್ಟ್ ಮಾಡಿ. ಸೊ ಆಯಿತಾ? ನೆಕ್ಸ್ಟ್ ನಾನು ಅವಾಗೆ ನಿಮಗೆ ತೋರಿಸಿದೆ ಸ್ಟಾಕಿಂಗ್ಸ್. ಸೊ ಈ ಸ್ಟಾಕಿಂಗ್ಸ್ ಏನಿದೆ ಈ ಥರ ಒನ್ಸ್ ಅಗೇನ್ ಈ ಥರ ಇರೋದನ್ನು ಈ ಥರ ಇರುತ್ತೆ. ಸೊ ಇದನ್ನು ಒಳಗಡೆ ಹಾಕಬೇಕು. ಸೊ ಇದನ್ನು ಹಿಂಗೆ ಕ್ಲೋಸ್ ಮಾಡ್ಕೊಳ್ಳಿ. ಅಂದರೆ ಇದು ಒಳಗಡೆ ಹೋಗಬೇಕು. ಸೊ ಅದಾದಮೇಲೆ ನಾವು ರೆಡಿ ಮಾಡಿರುವಂಥ ಪೇಸ್ಟನ್ನ ಅದರೊಳಗಡೆ ಹಾಕಬೇಕು ಈ ಥರ. ಸೊ ಯಾಕೆ ಇದನ್ನು ಹಾಕಬೇಕು ಅಂದರೆ, ಸೊ ನಾವಿಷ್ಟು ಎಲ್ಲ ಮಿಕ್ಸ್ ಮಾಡಿದ್ಮೇಲೂ ಏನಾದರೂ ಕಸ ಇತ್ತು, ಏನಾದರೂ ಮಣ್ಣು ಕಲ್ಲು ಆ ಥರ ಏನಾದರೂ ಇತ್ತು ಅಂತಂದರೆ ಇದರಲ್ಲಿ ಕಂಪ್ಲೀಟಾಗಿ ಫಿಲ್ಟ್ರ್ ಆಗಿಬಿಡುತ್ತೆ. ಸೊ ನೀವು ಇದೇ ಸ್ಟಾಕಿಂಗ್ಸ್ನ ಯೂಸ್ ಮಾಡಿ. ದಯವಿಟ್ಟು ಯಾವುದೇ ಥರದ ಹಳೆ ಬಟ್ಟೆಗಳು ಇದೆ ಯಾವುದನ್ನು ಯೂಸ್ ಮಾಡಿಬಿಡಿ. ನೋಡೋದಕ್ಕೆ ಸಾಕ್ಸ್ ಥರ ಇದೆ ಅಂತ ಅಂದ್ಬಿಟ್ಟು ಸಾಕ್ಸ್ ಎಲ್ಲ ದಯವಿಟ್ಟು ಯೂಸ್ ಮಾಡಬೇಡಿ. ಆ್ಯಂಡ್ ದೆನ್ ಇನ್ನೊಂದು ಏನು ಅಂತಂದರೆ, ಸೊ ನಿಮಗೆ ಏನಾದರೂ ಪ್ರಾಡಕ್ಟ್ಸ್ ಬೇಕಿತ್ತು ಅಂದರೆ ಮೆಹಂದಿ ಪೌಡರ್ಸ್ ಬೇಕಿತ್ತು, ಮತ್ತು ಇಲ್ಲಾಂದರೆ ಬೌಲ್ ಬೇಕಿತ್ತು, ಮೆಷರಿಂಗ್ ಕಪ್, ಸೊ ಏನೇ ಐಟಮ್ ಸೊ ನನಗೆ ಹೇಳಿ, ನಾನು ನಿಮಗೆ ಕೊರಿಯರ್ ಮಾಡಿಕೊಡ್ತೀನಿ. ಸೊ ನಾನು ಇವಾಗ ಇಲ್ಲಿಗೆ ಎಲ್ಲನೂ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಈ ಬೌಲಲ್ಲಿ ಇನ್ನೂ ಸ್ವಲ್ಪ ಇದೆ. ಸೊ ಅದನ್ನೆಲ್ಲನೂ ನಾನು ಫಿಂಗರಲ್ಲಿ ತೊಗೋತಾ ಇದ್ದೀನಿ. ಸೊ ಯಾವುದನ್ನು ವೇಸ್ಟ್ ಮಾಡಬೇಡಿ, ಬಿಕಾಸ್ ಯಾವುದೂ ಸುಮ್ಮನೆ ಬರೋಲ್ಲ. ಸೊ ಎಲ್ಲದಕ್ಕೂ ಪೇ ಮಾಡಿರ್ತೀವಿ. ಇವಾಗ ಇದನ್ನು ಎಲ್ಲ ಇದರೊಳಗೆ ಹಾಕ್ಕೊಂಡಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೀರಾ, ನನ್ನ ಇನ್ಸ್ಟಾಗ್ರಾಮ್ ID ಮೇಕ್ಓವರ್ ಬೈ ಗೀತಾಂಜಲಿ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ದೆನ್ ಇದನ್ನು ಇವಾಗ ನಾನು ಈ ಸ್ಟಾಕಿಂಗ್ಸ್ ಏನಿದೆ ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಸೊ ರಿಮೂವ್ ಮಾಡಿ ಇದನ್ನು ಹಿಂಗೆ ಇಟ್ಕೊತೀನಿ. ದೆನ್ ನೆಕ್ಸ್ಟ್ ಈ ಪೈಪಿಂಗ್ ಬ್ಯಾಗ್ ಏನಿದೆ ಇದನ್ನು ರಿಮೂವ್ ಮಾಡ್ತೀನಿ. ಸೊ ರಿಮೂವ್ ಆದಮೇಲೆ ಏನು ಮಾಡಬೇಕು ಆಯಿತಾ, ಇದು ಸ್ಟಾಕಿಂಗ್ಸ್ ಏನಿದೆ ಇದು ಮೇಲಿರಬೇಕು. ಆ್ಯಂಡ್ ದೆನ್ ಈ ಪೈಪಿಂಗ್ ಬ್ಯಾಗ್ ಇಲ್ಲಿರಬೇಕು. ಸೊ ಏನು ಮಾಡಬೇಕು, ಟ್ವಿಸ್ಟ್ ಮಾಡಬೇಕು. 1 2 ಟ್ವಿಸ್ಟ್ ಮಾಡಾದ್ಮೇಲೆ ಏನು ಮಾಡಬೇಕು, ಇಲ್ಲಿರೋದನ್ನೆಲ್ಲ ಇದಕ್ಕೆ ಹಿಡ್ಕೋಬೇಕು. ಸೊ ಅದಾದಮೇಲೆ ಇನ್ನೂ 1 2 ಟ್ವಿಸ್ಟ್ ಕೊಡಿ. ಸೊ ಕೊಟ್ಟಾದಮೇಲೆ ದೆನ್ ಈ ಲೆಫ್ಟ್ ಹ್ಯಾಂಡಿಗೆ ಈ 2 ಫಿಂಗರ್ಸ್ ಮಧ್ಯೆ ಅದನ್ನು ಸೇರಿಸ್ಕೊಳ್ಳಿ. ಸೊ ಟ್ವಿಸ್ಟ್ ಕೊಡಿ.
1 2 ತುಂಬ ಟ್ವಿಸ್ಟ್ ಮಾಡಬೇಡಿ, ಟ್ವಿಸ್ಟ್ ಮಾಡಿದ್ರೆ ಇದೇನಿದೆ ಪೇಪರ್ ಹರಿದೋಗ್ಬಿಡುತ್ತೆ. ಸೊ ಇದೇನಿದೆ ಇದನ್ನು ಈ ಕೈಯಲ್ಲಿ ಈ ಥರ ಇಟ್ಕೊಂಡು ಈ ಫಿಂಗರ್ ಏನಿದೆ ಈ ಫಿಂಗರಲ್ಲಿ ಈ ಥರ ಇಟ್ಕೊಂಡು, ಸೊ ನೀವು ಟೈಟಾಗಿ ಇಟ್ಕೋಬೇಕು, ಇಲ್ಲಾಂದರೆ ಬರಲ್ಲ. ಸೊ ಇದೇನಿದೆ ಫುಲ್ಲು ಬಿಗಿಯಾಗಿ ಎಳಿಬೇಕು. ಸೊ ಬೆಳೆದಾಗ ಏನಾಗುತ್ತೆ, ಈ ಸ್ಟಾಕಿಂಗ್ಸಲ್ಲಿರೋ ಮೆಹಂದಿ ಎಲ್ಲ ಪೈಪಿಂಗ್ ಬ್ಯಾಗಿಗೆ ಬರುತ್ತೆ. ಸೊ ಕಂಪ್ಲೀಟಾಗಿ ಬಂದಮೇಲೆ ಯಾವ ಥರ ಕಾಣಿಸುತ್ತೆ ಅಂದರೆ ಸ್ಟಾಕಿಂಗ್ಸ್ ಈ ಥರ ಕಾಣಿಸುತ್ತೆ. ಸೊ ಎಲ್ಲ ಒಣಗಿರೋ ಥರ ಕಾಣಿಸುತ್ತೆ. ಸೊ ನಾವು ಏನಾದರೂ ಲೂಸಾಗಿ ಎಳ್ತೀವಿ ಅಂತ ಅಂದರೆ, ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಕಡೆ ಲೂಸ್ ಆಗಿದೆ, ಸೊ ಇಲ್ಲಿ ಸ್ವಲ್ಪ ಮೆಹಂದಿ ಕಾಣಿಸ್ತಾ ಇದೆ. ಸೊ ಟೈಟಾಗಿ ಎಳಿಬೇಕು, ಟೈಟಾಗಿ ಎಳೆದ್ರೆ ನಮಗೆ ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ಅದನ್ನು ವಾಶ್ ಮಾಡಿ ಇಟ್ಕೋಬೇಡಿ. ಸೊ ಅದನ್ನು ತೇವ ಇದ್ದಾಗೆ ವಾಶ್ ಮಾಡಿಕೊಂಡ್ರೆ ಬೆಟರು. ಸೊ ಇವಾಗ ಇದು ರೆಡಿ ಆಗಿದೆ. ಸೊ ಇದನ್ನು ಹಿಂಗೆ ಹೋದ ತಕ್ಷಣ ಇದು ಹರ್ಕೋಗ್ಬಿಡುತ್ತಾ ಅಂತ ಅಂದ್ಕೋಬೇಡಿ. ಸೊ ಇಲ್ಲಿ ಇದು ಕ್ಲೋಸ್ ಇದೆ, ಕಾಣಿಸ್ತಾ ಇದೆಯಾ? ಸೊ ಇದು ಯಾವುದೇ ಕಾರಣಕ್ಕೂ ಹೋಗಲ್ಲ. ಇವಾಗ ಇದಿಷ್ಟು ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡಿಕೊಂಡ್ರೆ ಈ ಗಾಳಿ ಆಚೆ ಬರುತ್ತೆ. ಸೊ ಅವಾಗ ಮೆಹಂದಿ ಆರಾಮಾಗಿ ಈಚೆ ಬರುತ್ತೆ. ಸೊ ನೆಕ್ಸ್ಟ್ ಇದನ್ನು ಏನು ಮಾಡಬೇಕು, ಸೊ ಇವಾಗ ತೋರಿಸ್ತಿರೋದು ವೆರಿ ಇಂಪಾರ್ಟೆಂಟ್. ಸೊ ಕೋನ್ ಯಾವ ಥರ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಪ್ರೀ ಕಟ್ ಶೀಟ್ನ ತೊಗೊಂಡಿದ್ದೀನಿ. ಸೊ ಶೀಟ್ಸ್ ಕಾಣಿಸ್ತಾ ಇದೆಯಾ? ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಲೆಫ್ಟ್ ಹ್ಯಾಂಡು ಹೆಂಗೆ ಇಟ್ಕೋಬೇಕು. ಸೊ 3 ಫಿಂಗರ್ಸ್ ಇಲ್ಲಿ ಡೌನು. ಸೊ ಈ ತಂಬ್ ಏನಿದೆ ಇದು ಇಲ್ಲಿಗೆ ಬರಬೇಕು. ಸೊ ನೆಕ್ಸ್ಟ್ ರೈಟ್ ಏನಿದೆ, ಸೊ ಅದರಲ್ಲಿ ನಾವು ಈ ಕಾರ್ನರ್ ಏನಿದೆ ಇದನ್ನು ಈ ತಂಬು ಮತ್ತು ಈ 2 ಫಿಂಗರ್ಸಲ್ಲಿ ಕ್ಲೋಸ್ ಮಾಡಿಕೊಂಡು ಹಿಂಗೆ ಸರ್ಕಲ್ ಮಾಡ್ಕೋತಾ, ಸೊ ಇಲ್ಲಿ ಒಳಗಡೆ ಒಂದು ಲೇಯರ್ ಏನಿದೆ, ಸೊ ಕಾಣಿಸ್ತಾ ಇದೆಯಾ, ಈ ಲೇಯರ್ನ ನಾವು ಒಳಗಡೆ ತಳ್ಕೋತಾ ಬರಬೇಕು. ಸೊ ಇದು ತಳ್ಕೊಂಡು ಬರ್ತಾ ಇದು ಯಾವ ಶೇಪಿಗೆ ಬರಬೇಕು ಅಂದರೆ ಇಲ್ಲಿ ವಿ ಶೇಪ್. ಸೊ ಕಾಣಿಸ್ತಾ ಇದೆಯಾ? ಸೊ ಈ ಶೇಪಿಗೆ ಬಂದಾಗ ಸ್ಟಾಪ್ ಮಾಡಿ. ದೆನ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ನಾನು ನಿಮ್ಗೆ ಆವಾಗಲೇ ತೋರಿಸಿದೆ ಪೆನ್ಸ್. ಸೊ ಇದರಲ್ಲಿ ಯಾವ ಪಿನ್ ಯೂಸ್ ಮಾಡಬೇಕು ಅಂತ ಅಂದರೆ ಈ ಪಿನ್. ಸೊ ಕಾಣಿಸ್ತಾ ಇದೆಯಾ ಪಿನ್ನು? ಈ ಪಿನ್. ಸೊ ಇದು ಇಂಪಾರ್ಟೆಂಟ್ ಪಿನ್. ಸೊ ನೀವು ಈ ಪಿನ್ನ ತೊಗೊಂಡ್ರೆ ತುಂಬ ಸೇಫ್ಟಿಯಾಗಿ ಇಟ್ಕೋಬೇಕು. ಸೊ ಇವಾಗ ಇದು ಒಳಗಡೆ ಇದನ್ನು ಇನ್ಸರ್ಟ್ ಮಾಡಬೇಕು. ಸೊ ಇನ್ಸರ್ಟ್ ಮಾಡಿ ಏನು ಮಾಡಬೇಕು ಅಂದರೆ ಇಲ್ಲಿ, ಸೊ ಇಲ್ಲಿ ನಾವು ಏನು ಮಾಡಬೇಕು, ಎಳಿಬೇಕು. ಒಳಗಡೆ ಲೇಯರ್ ಏನಿದೆ ಅದನ್ನು ಎಳೆದು ಇದನ್ನು ಶಾರ್ಪ್ ಮಾಡಬೇಕು. ಸೊ ಈ ಮೌತ್ ಏನಿದೆ ಇದನ್ನು ದೊಡ್ಡ ಮಾಡಬಾರ್ದು. ಸೊ ದೊಡ್ಡ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಏನು ಮಾಡಿ ಅಂದರೆ ಒಳಗಡೆ ಫಿಂಗರ್ ಹಾಕಿ ಈ ಥರ ಚಿಕ್ಕದಾಗಿ ಮಾಡ್ಕೊಳ್ಳಿ. ಸೊ ಚಿಕ್ಕ ಅಂದರೆ ತುಂಬ ಚಿಕ್ಕ ಅಲ್ಲ, ದೊಡ್ಡ ಅಂದರೆ ತುಂಬ ದೊಡ್ಡ ಅಲ್ಲ. ಸೊ ಕಾಣಿಸ್ತಾ ಇದೆಯಾ? ಇಷ್ಟು ಮಾಡ್ಕೊಳ್ಳಿ. ಸೊ ಇಲ್ಲಿ ವಿ ಏನಿದೆ ಇದು ಹಿಂಗೆ ಇರಲಿ. ಸೊ ಇದು ಯಾವ ಥರ ಇರಬೇಕಂದ್ರೆ ಪಿನ್ ಲೂಸ್ ಆಗಿರಬೇಕು. ಸೊ ಟೈಟಾಗಿ ಹಿಡಿದ್ಬಿಟ್ರೆ ನಿಮಗೆ ಕಷ್ಟ ಆಗುತ್ತೆ. ಸೊ ಇದಿಷ್ಟು ಆಗಿದೆ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಾವು ಪ್ಲಾಸ್ಟರ್ ಹಾಕಬೇಕು. ಸೊ ಯಾವ ಥರ ಹಾಕಬೇಕು ಅಂತ ತೋರಿಸ್ತೀನಿ. ಸೊ ಇಲ್ಲಿ ನಾವು ಪ್ಲಾಸ್ಟರ್ನ ಇಲ್ಲಿ ಪ್ಲೇಸ್ ಮಾಡಬೇಕು. ಸೊ ಇಲ್ಲಿ ಪ್ಲೇಸ್ ಮಾಡಾದ್ಮೇಲೆ ಇದನ್ನು ಈ ಪ್ಲಾಸ್ಟರ್ ಅಪ್ವರ್ಡಿಗೆ ಹೋಗಬೇಕು. ಸೊ ಡೌನ್ವರ್ಡಿಗೆ ಬರಬಾರ್ದು. ಸೊ ಇದಿಷ್ಟು ಮಾಡಿದ್ರೆ ದೆನ್ ಇದನ್ನು ತೆಗ್ಬಿಡಿ. ಸೊ ತೆಗೆದಿದ್ರೆ ಇವಾಗ ನಮಗೆ ಕೋನು ರೆಡಿಯಾಗಿದೆ. ಸೊ ರೆಡಿಯಾಗಿರೋ ಕೋನಿಗೆ ಇಲ್ಲಿರೋದನ್ನು ಫಿಲ್ ಮಾಡಬೇಕು. ಸೊ ಇದನ್ನು ಇದ್ರೊಳಗಡೆ ಇನ್ಸರ್ಟ್ ಮಾಡಿ ಫಿಲ್ ಮಾಡಿ. ಫಿಲ್ ಮಾಡಿದ್ಮೇಲೆ ಈ ಲೆಫ್ಟ್ ಹ್ಯಾಂಡ್ ಏನಿದೆ ಇದನ್ನು ಇಲ್ಲಿ ಕೊಡಿ. ಸೊ ಇವಾಗ ಆಲ್ರೆಡಿ ಇರೋದನ್ನು ಒಂದು ಪುಷ್ ಕೊಡಿ. ಸೊ ಅದು ಕೆಳಗಡೆ ಬರಬೇಕು. ಬರ್ತಿದೆ ಅಂತಂದಾಗ ಬಿಡಿ. ಸೊ ಇವಾಗ ಇನ್ನೂ ಎಷ್ಟು ಬೇಕು ನೋಡ್ಕೊಳ್ಳಿ. ಸೊ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ
ಫಿಲ್ ಮಾಡಿ. ಸೊ ಇವಾಗ ಓಕೆ ನನಗೆ ಸಾಕು ಅನ್ನಿಸ್ತು ಅಂದರೆ ಇದನ್ನು ತೆಗೀರಿ. ಸೊ ನಾನು ಇವಾಗ ಇಲ್ಲಿ ಇದಕ್ಕೆ ಇಷ್ಟು ಫಿಲ್ ಮಾಡಿದ್ದೀನಿ. ಸೊ ನೀವು ತುಂಬ ಬೇಕು ಅಂದರೆ ತುಂಬ ಫಿಲ್ ಮಾಡಿ. ನಾನು ಇವಾಗ ಇಲ್ಲಿಗೆ ಯಾಕೆ ನಿಲ್ಲಿಸ್ತಾ ಇದ್ದೀನಿ, ಸೊ ನಾನು ಎಕ್ಸ್ಟ್ರಾ ಪ್ಲಾಸ್ಟರ್ ಆಗ್ತಾಯಿಲ್ಲ, ಸೊ ಅದರಿಂದ ಇದನ್ನು ಇಲ್ಲಿಗೆ ನಿಲ್ಲಿಸಿದ್ದೀನಿ. ಸೊ ಇವಾಗ ಏನು ಮಾಡಬೇಕು ಅಂದರೆ ಆ್ಯಂಡ್ ದೆನ್ ನಾವು ಪ್ರೆಸ್ ಮಾಡ್ತಾ 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 ಏನಾಗ್ಬಿಡುತ್ತೆ ಅಂದರೆ ಇಲ್ಲಿ ಬಂದ್ಬಿಡುತ್ತೆ. ಸೊ ಅದರಿಂದ ಇಲ್ಲಿ ಒಂದು ಪ್ಲಾಸ್ಟರ್ನ ಹಾಕ್ಕೊಳ್ಳಿ. ಸೊ ಪ್ಲಾಸ್ಟರ್ ಇಲ್ಲಿ ಕಂಪಲ್ಸರಿ ಹಾಕಲೇಬೇಕು, ಇಲ್ಲಾಂದರೆ ಎಲ್ಲ ಹೋಗ್ಬಿಡುತ್ತೆ, ನಿಮ್ಮ ಡ್ರೆಸ್ ಏನಿದೆ ಅದೆಲ್ಲನೂ ಗಲೀಜಾಗುತ್ತೆ. ಸೊ ಇವಾಗ ಇದು ರೆಡಿ ಆಗಿದೆ. ಸೊ ಇವಾಗ ಇದನ್ನು ಯಾವ ಥರ ಫೋಲ್ಡ್ ಮಾಡಬೇಕು, ಸೊ ಇದನ್ನು ಈ ಥರ ಫೋಲ್ಡ್ ಮಾಡಿ ಈ ಎರಡನ್ನ ಹಿಂಗೆ ಪ್ರೆಸ್ ಮಾಡಿ. ಸೊ ಅದಾದಮೇಲೆ ಇಲ್ಲಿ ಮೇಲ್ಗಡೆ 1 2 ಆ್ಯಂಡ್ ದೆನ್ 3. ಸೊ ಇಷ್ಟೇ ಮಾಡಬೇಕಾ, ಕಂಪಲ್ಸರಿ ಏನಿಲ್ಲ, ಇಷ್ಟೇ ಮಾಡಬೇಕು ಅಂತ. ಸೊ ನಾನಿವಾಗ ನನಗೆ ಇಷ್ಟಿದೆ, ಸೊ ನನಗೆ ಕೋನ್ ಎಲ್ಲಿದೆ ಅಲ್ಲಿವರೆಗೂ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಇನ್ನೂ ಒಂದು ಆಗುತ್ತೆ ಅಂದರೆ ನಾನು ಇನ್ನೂ ಒಂದು ಮಾಡ್ಕೋತೀನಿ. ಸೊ ಇವಾಗ ನೆಕ್ಸ್ಟ್ ಇದನ್ನು ಯಾವ ಥರ ಫೋಲ್ಡ್ ಮಾಡಬೇಕು, ಸೊ ಈ ಕಾರ್ನರ್ನ ಮಧ್ಯಕ್ಕೆ, ಈ ಕಾರ್ನರ್ನ ಇಲ್ಲಿಗೆ ತೊಗೊಬರಬೇಕು. ಸೊ ಆಗಿದೆ. ದೆನ್ ನೆಕ್ಸ್ಟ್ ಮೇಲ್ಗಡೆ ಫೋಲ್ಡ್ ಮಾಡಬೇಕು 1 2. ಓಕೆ, ನೆಕ್ಸ್ಟ್ ಈಗ ನಾವು ಏನು ಮಾಡಬೇಕು ಅಂತಂತಂದರೆ ಪ್ಲಾಸ್ಟರ್ ಹಾಕಬೇಕು. ಸೊ ಪ್ಲಾಸ್ಟರು ಫಸ್ಟು ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಗೆ. ಸೊ ದಯವಿಟ್ಟು ಪ್ಲಾಸ್ಟರ್ನ ಕ್ಲೀನಾಗಿ ಹಾಕಿ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಇವಾಗ ಒಂದು ಪ್ಲಾಸ್ಟರ್ನ ಹಾಕಿದ್ದೀನಿ. ಇವಾಗ ಇನ್ನೂ ಒಂದು ಪ್ಲಾಸ್ಟರ್ನ ಹಾಕಬೇಕು. ಸೊ ಅದನ್ನು ಎಲ್ಲಿ ಹಾಕಬೇಕು ಅಂತ ತೋರಿಸ್ತೀನಿ. ಸೊ ಇವಾಗ ಇದು ಮೇಲೆ ಏನಿದೆ ಇದನ್ನು ಫಸ್ಟ್ ಇಲ್ಲಿ ಪ್ಲೇಸ್ ಮಾಡಿ. ಸೊ ಇದನ್ನು ಈ ಥರ ಪ್ರೆಸ್ ಮಾಡಿ. ಸೊ ಅದಾದಮೇಲೆ ಈ ಕಡೆ ಟೈಟಾಗಿ ಎಳ್ಕೊಬಂದು ಹಾಕಿ. ದೆನ್ ನೆಕ್ಸ್ಟ್ ಈ ಕಡೆ ಟೈಟಾಗಿ ಎಳೆದು ಇಲ್ಲಿ ಹಾಕಿ. ಸೊ ಆಯಿತಾ, ಈ ಶೇಪ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಒಂದು ಸೆಕೆಂಡ್ ನೋಡಿ ಶೇಪ್ ಯಾವ ಥರ ಕಾಣಿಸ್ತಾ ಇದೆ. ಇವಾಗ ಇನ್ನೂ ಒಂದು ಪ್ಲಾಸ್ಟರ್ನ ಹಾಕಬೇಕು. ಸೊ ಅದನ್ನು ಯಾವ ಥರ ಹಾಕಬೇಕು ತೋರಿಸ್ತೀನಿ. ಸೊ ಒಟ್ಟು ನಾವು 3 ಪ್ಲಾಸ್ಟರ್ಸ್ನ ಹಾಕಬೇಕು. ಸೊ ನಾರ್ಮಲಾಗಿ ಕೆಮಿಕಲ್ ಕೋನಲ್ಲಿ 3 ಪ್ಲಾಸ್ಟರ್ಸ್ ಹಾಕಲ್ಲ. ಸೊ ಇವಾಗ ನೆಕ್ಸ್ಟ್ ಈ ಎಂಡ್ ಏನಿದೆ ಅಲ್ಲಿ ನಾವು ಇನ್ನೊಂದು ಪ್ಲಾಸ್ಟರ್ನ ಹಾಕಿದ್ರೆ ಫುಲ್ಲು ಸೆಕ್ಯೂರ್ ಆಗುತ್ತೆ. ಸೊ ಎಲ್ಲ ಆದಮೇಲೆ ಕೋನ್ ಯಾವ ಥರ ಕಾಣಿಸುತ್ತೆ, ಈ ಥರ ಕಾಣಿಸುತ್ತೆ. ಸೊ ನನ್ನದು ಇಲ್ಲಿ ಪ್ಲಾಸ್ಟರ್ ಸ್ವಲ್ಪ ಡಬಲ್ ಲೇಯರ್ ಇದೆ, ಸೊ ಅದರಿಂದ ಹಿಂಗೆ ಕಾಣಿಸುತ್ತೆ. ಬಟ್ ಕೋನ್ ಆರ್ಗ್ಯಾನಿಕ್ ಕೋನ್ ರೆಡಿ. ಸೊ ಯಾರೆಲ್ಲ ಕೋನ್ನ ಹುಡುಕ್ತಾ ಇದ್ದೀರಾ, ಬ್ರೈಡಲ್ ಕೋನ್ ಆಗಿರ್ಬೋದು, ಪ್ರಾಕ್ಟೀಸ್ ಕೋನ್ ಆಗಿರ್ಬೋದು, ನನ್ನ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ದೆನ್ ಆಫರಲ್ಲಿ ನೀವು ತೊಗೋಬೋದು. ಸೊ ಕಾಣಿಸ್ತಾ ಇದೆಯಾ ಕೋನ್, ಆರ್ಗ್ಯಾನಿಕ್ ಕೋನ್. ಸೊ ಗೊತ್ತಾಯ್ತಾ ಕೋನ್ ಯಾವ ಥರ ಮಾಡೋದು ಅಂತ. ಸೊ ಇವಾಗ ಕೋನ್ ರೆಡಿ ಆಗಿದೆ. ಇವಾಗ ಅದನ್ನು ಬರೆದು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ನಾನು ಇವಾಗ ಕೋನ್ನ ರಿಮೂವ್ ಮಾಡಿದ್ದೀನಿ. ಸೊ ನಾವು ಅವಾಗ ತಾನೇ ರಿಮೂವ್ ಮಾಡಿದಾಗ ಎಕ್ಸ್ಟ್ರಾ ಏನಿರುತ್ತೆ ಅದೆಲ್ಲನೂ ಬರ್ತಾ ಇರುತ್ತೆ. ಸೊ ಈ ಎಕ್ಸ್ಟ್ರಾ ಏನಿದೆ ಇದನ್ನೆಲ್ಲ ತೆಗೆದುಬಿಡಿ, ಅದು ಹೋಗೋದಕ್ಕೆ ಬಿಟ್ಬಿಡಿ. ಸೊ ಅದು ಹೋದ್ಮೇಲೆ ನೀವು ನೆಕ್ಸ್ಟ್ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ ಎಕ್ಸ್ಟ್ರಾ. ಸೊ ನಾನು ಇಲ್ಲಿ ಇದನ್ನೇ ತೊಗೊಂಡಿದ್ದೀನಿ. ಸೊ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಹೋಗೋಕ್ಕೆ ಬಿಟ್ಬಿಡಿ. ಕಾಣಿಸ್ತಾ ಇದೆಯಾ ಅಲ್ಲಿ ಎಕ್ಸ್ಟ್ರಾ ಹೋಗ್ತಾ ಇರೋದು. ನೋಡಿ ಇಲ್ಲಿ ಕಾಣಿಸ್ತಿದೆ. ಈಗ ಎಕ್ಸ್ಟ್ರಾ ಎಲ್ಲ ಹೋದ್ಮೇಲೆ ನಾನು ಬರೆಯೋಕ್ಕಾಗೋದು, ಇಲ್ಲಾಂದರೆ ಫುಲ್ಲು ಇದಾಗ್ಬಿಡುತ್ತೆ. ಇಲ್ಲಾಂದರೆ ಏನು ಮಾಡಿ ಅಂದರೆ ನೀವೇ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಡಿ. ಸೊ ನೀವು ಕೇಳ್ಬೋದು ಹಾಕ್ಕೊಳ್ಳುವಾಗೆ ಸ್ವಲ್ಪ ಕಮ್ಮಿ ಹಾಕ್ಕೋಬೋದಲ್ವ ಅಂತ. ಸೊ ನಾವು ಹೆಂಗೆ ಹಾಕಿದ್ರೂ ಅದು ಬಂದೇ ಬರುತ್ತೆ. ಬಿಕಾಸ್ ನಾವು ಮತ್ತೆ ತಿರ್ಗಿ ಮೇಲ್ಗಡೆ ಪ್ಲಾಸ್ಟರ್ ಹಾಕಿದಾಗ ಪ್ರೆಷರ್ ಬಂದೇ ಬರುತ್ತೆ. ಸೊ ಇವಾಗ ಆಗಿದೆ.
ಸೊ ಇವಾಗ ನೀವು ನೋಡ್ಬೋದು. ಸೊ ಕೋನ್ದು ಫ್ಲೋ ಹೆಂಗಿದೆ, ಯಾವ ಥರ ಬರ್ತಿದೆ ಅಂತ. ಸೊ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಅದಿನ್ನೂ ಹೋಗ್ತಾನೆ ಇದೆ. ಸೊ ಇವಾಗ ನೋಡ್ಬೋದು ಒಂದು ಫ್ಲೋ ಯಾವ ಥರ ಬರ್ತಾ ಇದೆ ಅಂತ. ಸೊ ನಾವೇನಲ್ಲಿ ಜಾಸ್ತಿ ಪ್ರೆಸ್ ಮಾಡೋದೇ ಬೇಡ. ಸೊ ಅಷ್ಟು ಈಸಿಯಾಗಿ ಬರ್ತಾ ಇದೆ. ನೋಡಿದ್ರ, ನಾವೇನು ಪ್ರೆಷರ್ ಕೊಟ್ಟು ಇಳ್ಕೊಂಡು ಹೋಗಬೇಕು, ಫಿಂಗರ್ಸ್ ಎಲ್ಲ ಪೇಯ್ನ್ ಆಗ್ತಿದೆ ಅನ್ನೋದೇನಿಲ್ಲ. ಫುಲ್ ಆರಾಮಾಗಿ ಬರ್ತಾ ಇದೆ. ಸೊ ನಿಮ್ಗೆ ಹಂಗೆ ತೋರಿಸ್ಬೇಕು ಅಂತಂತಂದರೆ ಈ ರೀತಿ ತೋರಿಸ್ತೀನಿ. ನೋಡಿದ್ರೆ ಆ ಫ್ಲೋ ಯಾವ ಥರ ಹೋಗ್ತಾ ಇದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಫ್ಲೋ ಹೋಗ್ತಾ ಇದೆ. ಸೊ ಕ್ಲೋಸಪ್ಪಲ್ಲಿ ತೋರಿಸ್ಬೇಕು ಅಂತಂದರೆ ಒಂದು ಸೆಕೆಂಡ್ ಅದಿರೋದೆಲ್ಲ ಹೋಗ್ಬಿಡ್ಲಿ. ಕಾಣಿಸ್ತಾ ಇದೆಯಾ ನಿಮಗೆ ಫ್ಲೋ? ಸೊ ನಿಮಗೆ ಫ್ಲೋ ತೋರಿಸ್ತೀನಿ ನೋಡಿ, ಫ್ಲೋ ಯಾವ ಥರ ಹೋಗ್ತಾ ಇದೆ ಅಂತ. ಸೊ ನಾನು ಇದನ್ನು ಕ್ರಾಸಾಗಿ ಇಟ್ಕೊಬೇಕು, ಸ್ಟ್ರೈಟಾಗಿ ಇಟ್ಕೊಂಡ್ರೆ ನಿಮಗೆ ಕಾಣಿಸಲ್ಲ. ಆ್ಯಂಡ್ ದೆನ್ ಇವಾಗ ಅದರ ಒಂದು ಸಿಂಪಲ್ ಡಿಸೈನ್ನ ಬರೆದು ತೋರಿಸ್ತೀನಿ. ಸೊ ಅದು ಯಾವ ಥರ ಕಾಣಿಸುತ್ತೆ ಅಂತ. ಸೊ ನಾನಿಲ್ಲಿ ಇವಾಗ ಇದ್ರ ಮೇಲೆ ಒಂದು ಡಿಸೈನ್ನ ಬರೆದು ತೋರಿಸ್ತೀನಿ. ಸೊ ಅದು ಯಾವುದು ಅಂದರೆ ನಿನ್ನೆ ತೋರಿಸಿದಂಥ ವೆರಿ ಬೇಸಿಕ್ ಡಿಸೈನ್ ಲೈನ್ಸ್. ನೋಡಿದ್ರ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಎಷ್ಟು ಜನ ನಿನ್ನೆ ಮೆಹಂದಿ ಲೈನ್ಸ್ ಪ್ರಾಕ್ಟೀಸ್ ಮಾಡಿದ್ರಿ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿನ್ನೆ ಒಂದು ಕ್ವಶನ್ಸ್ ಕೇಳಿದೆ, ಬಾಕ್ಸ್ ಸೈಜ್ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ. ಓಕೆ, ಲೈನ್ಸ್ ನೋಡಿದ್ರ. ದೆನ್ ಇದಕ್ಕೆ ಈಗ ಏನು ಮಾಡೋದು ಅಂದರೆ ಒಂದು ಡಾರ್ಕ್ ಮಾಡೋದು. ನೋಡಿದ್ರೆ ಡಾರ್ಕಿಗೆ ಕೂಡ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅಂದರೆ ನಮಗೆ ಈ ಫ್ಲೋ ಮತ್ತು ಇದು ಕೆಮಿಕಲ್ ಕೋನಲ್ಲಿ ಸಿಗಲ್ಲ. ಸೊ ದಯವಿಟ್ಟು ಎಲ್ಲ ಆರ್ಗ್ಯಾನಿಕ್ ಕೋನ್ ಕಡೆ ಹೋಗಿ. ಸೊ ನಮಗೂ ಇದ್ರ ಬಗ್ಗೆ ಗೊತ್ತಾಗಬೇಕು. ಮುಂಚೆ ನಾವು ಕೂಡ ಯೂಸ್ ಮಾಡ್ತಿದ್ವಿ, ಇಲ್ಲ ಅಂತಲ್ಲ. ಬಟ್ ಅದ್ರದ್ದು ಪ್ರಾಪರ್ ನಾಲೆಡ್ಜ್ ಸಿಕ್ಕಿದ ಮೇಲೆ ಸೊ ಕೆಮಿಕಲ್ ಕೋನ್, ಸೊ ನೀವೇನು ಕೆಮಿಕಲ್ ಕೋನು ಕಾವೇರಿ ಸಿಂಗ್ ಯೂಸ್ ಮಾಡ್ತೀರಾ, ಅದು ತುಂಬಾ ಕೆಮಿಕಲ್ ಇದೆ. ದಯವಿಟ್ಟು ಅದನ್ನು ಬಿಡಿ. ಸೊ ಇನ್ನೊಂದು ಏನು ತೋರಿಸ್ಬೇಕು ಅಂತ ಇದೆ ಅಂದರೆ, ನಾನೇನು ಶಾರ್ಟ್ಸಿಗೆ ಈ ಮೆಹಂದಿ ಡಿಸೈನನ್ನು ಮಾಡಿದ್ದೆ. ಸೊ ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಡಿಸೈನ್ಸ್ ಹೆಂಗಿದೆ, ನಿಮಗೇನು ಅನ್ನಿಸ್ತು, ಚೆನ್ನಾಗಿದೆಯಾ, ಚೆನ್ನಾಗಿ ಬರ್ತಿದ್ದೀನಾ, ಏನಾದರೂ ಇಂಪ್ರೂವ್ಮೆಂಟ್ ಇದೆಯಾ? ಸೊ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ನಿನ್ನೆ ಬರೆದಂಥ ಡಿಸೈನ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ದಯವಿಟ್ಟು ಎಲ್ಲರೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.